ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಚಳಿಗಾಲ ಬಂತು ಅಂದ್ರೆ ರೋಗಗಳಂತೂ ಸರ್ವೇ ಸಾಮಾನ್ಯ ಅನ್ನೋ ಮಾತಿದೆ. ಚಳಿಗಾಲ ಅಂದ್ರೆ ಅಸ್ತಮಾ, ಅಲರ್ಜಿ ಸೀಸನ್ ಅಂತಾನೆ ಅರ್ಥ. ಹೌದು, ಚಳಿಗಾಲ ಅಸ್ತಮಾದಿಂದ ಬಳಲ್ತಾ ಇರೋರಿಗೆ ಸಂಕಷ್ಟದ ಕಾಲವಾಗಿದೆ. ಸೀನುವಿಕೆ, ಬಾಯಿ ಅಥವಾ ಗಂಟಲು ಕೆರೆತ, ಕೆಮ್ಮು, ಉಸಿರಾಟದ ತೊಂದರೆ, ಎದೆಯಲ್ಲಿ ಬಿಗಿತದ ಭಾವನೆ ಅಸ್ತಮಾ ಅಲರ್ಜಿಯ ಪ್ರಮುಖ ಲಕ್ಷಣಗಳಾಗಿದೆ. ವಯೋವೃದ್ಧರು ಮತ್ತು ಮಕ್ಕಳು ಅಸ್ತಮಾಗೆ ಬಳಲಿ ಬೆಂಡಾಗ್ತಾರೆ. ವಾತಾವರಣದ ಬದಲಾವಣೆಯಿಂದ ಅಸ್ತಮಾ ರೋಗಿಗಳು ಕ್ಷಣ ಕ್ಷಣಕ್ಕೂ ವ್ಯಥೆ ಪಡ್ತಾರೆ. ಅಸ್ತಮಾ ವಾತಾವರಣ ಮತ್ತು ಆನುವಂಶಿಕ ಕಾರಣಗಳಿಂದಾಗಿ ಬರಬಹುದು. ಆದರೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿದ್ರೆ ಅಸ್ತಮಾದಿಂದ ದೂರ ಉಳಿಬಹುದು. ಹಾಗಿದ್ರೆ ಅಸ್ತಮಾದಿಂದ ಪಾರಾಗೋದಕ್ಕೆ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕು? ಈಗಾಗಲೇ ಅಸ್ತಮಾದಿಂದ ಬಳಲ್ತಾ ಇರೋರು ಯಾವ ರೀತಿಯ ಚಿಕಿತ್ಸೆಯನ್ನ ಪಡಿಬೇಕು ಅಂತ ತಿಳಿಸೋದಕ್ಕೆ ಹೋಮಿಯೋಪತಿನಲ್ಲಿ ಸಾಕಷ್ಟು ಮಾರ್ಗಗಳಿದೆ. ಅದರ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆಗಿರ್ತಾರೆ ನಮ್ಮ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ಪ್ರಶಾಂತ್ ಆಲ್ಗೂಡ್ ಅವರು. ಬನ್ನಿ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಸರ್, ವೆಲ್ಕಮ್ ಟು ಶೋ. ನಮಸ್ಕಾರ. ಈ ಅಲರ್ಜಿ ಅನ್ನೋದು ತುಂಬಾ ಜನಕ್ಕೆ ಒಂದು ರೀತಿ ಕಿರಿಕಿರಿ. ದಿನನಿತ್ಯದ ಚಟುವಟಿಕೆನ ಕಂಪ್ಲೀಟ್ ಆಗಿ ಬುಡಮೇಲೆ ಮಾಡಿಬಿಡುತ್ತೆ. ಯಾವುದಕ್ಕೂ ಕೂಡ ಆಕ್ಟಿವ್ ಆಗಿರೋಕ್ಕಾಗಲ್ಲ. ಇಂಥ ಕೆಲಸ ಮಾಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಹೋಗೋಕ್ಕಾಗಲ್ಲ. ಒಂದು ರೀತಿ ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ಈ ಅಲರ್ಜಿ ಅನ್ನೋದು ಯಾಕೆ ಉಂಟಾಗುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಏನಿದು ಅಲರ್ಜಿ, ಯಾಕೆ ಎಷ್ಟು ಬಾಧಿಸುತ್ತೆ ಮನುಷ್ಯನ? ನಿಜವಾಗ್ಲೂ ಅದರಲ್ಲೂ ಕ್ಲಿನಿಕ್ಕಲ್ಲಿ ಎಷ್ಟು ಜನ ವಿಸಿಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ರಿಪೀಟೆಡ್ ಆಗಿ ಕೆಮ್ಮು ಬರ್ತಾ ಇದೆ, ಅಥವಾ ನೆಗಡಿ ಆಗ್ತಾ ಇದೆ, ಮುಂಜಾನೆ ಎದ್ಕೊಳ್ಳೆ ಸೀನ್ಗಳು ಬರ್ತಾ ಇದೆ, ಅಥವಾ ಮೂಗು ಕಟ್ಕೊಳ್ಳೋದು, ತಲೆ ತುಂಬ ಭಾರ ಅನ್ಸೋದು, ಕಣ್ಣು ಕೆಂಪಗಾಗೋದು, ಅಥವಾ ಕಣ್ಣಿಂದ ನೀರು ಕಡಿಯೋದು, ಗಂಟ್ಲಲ್ಲಿ ಕೆರೆತ, ಅಥವಾ ಉಸಿರಾಟದ ಸಮಸ್ಯೆ, ಈ ರೀತಿ ಹಲವಾರು ಸಮಸ್ಯೆಗಳಿಂದ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಆದರೆ ಅಲರ್ಜಿ ಅನ್ನೋ ವರ್ಡ್ ಎಲ್ಲರೂ ಯೂಸ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಆದರೆ ಅಲರ್ಜಿಯ ಅರ್ಥ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅನ್ನೋದು ಕೂಡ ಹೇಳ್ತಾ ಬರ್ಬೋದು. ಅಲರ್ಜಿ ಅಂದ ಕೂಡಲೇ ಪ್ರತಿಯೊಬ್ಬ ಪೇಷಂಟು ಇಲ್ಲಿ ಹೇಳೋದು ಯಾವ ರೀತಿ ಇರುತ್ತೆ ಅಂದರೆ, ನನಗೆ ಡಸ್ಟಿಂದ ಅಲರ್ಜಿ ಆಗ್ತಾ ಇದೆ, ಅಥವಾ ಫುಡ್ ಏನಾದರೂ ತೊಗೊಂಡಾಗ ನನಗೆ ಅಲರ್ಜಿ ಆಗ್ತಾ ಇದೆ, ಅಥವಾ ಈಗ ಒಂದು ಎನ್ವಿರಾನ್ಮೆಂಟಲ್ ಬಗ್ಗೆ ಹೇಳ್ತಾ ಇದ್ರಿ, ಚಳಿಗಾಲ ಬಂದರೆ ಸಾಕು ನನಗೆ ಅಲರ್ಜಿ ಸ್ಟಾರ್ಟ್ ಆಗಿಬಿಡುತ್ತೆ. ಈ ರೀತಿ ಅವ್ರದ್ದೇ ಆದ ಕಾರಣಗಳನ್ನು ತಿಳಿಸ್ತಾ ಇರೋದು ನೋಡ್ತಾ ಇರ್ತೀವಿ. ಆದರೆ ಇದೇ ಒಂದು ವೆದರಲ್ಲಿ, ಇದೇ ಒಂದು ಫುಡ್ ತೊಗೊಂಡು, ಇದೇ ಒಂದು ಡಸ್ಟಲ್ಲಿ ಪ್ರತಿಯೊಬ್ಬರೂ ನಾವು ಬದುಕ್ತಾ ಇರೋದು. ಹಾಗಂತ ಎಲ್ಲರಿಗೂ ಈ ಅಲರ್ಜಿ ಅನ್ನೋದು ಕಾಡ್ತಾ ಇಲ್ಲ. ಸ್ವಲ್ಪಷ್ಟು ಜನರಲ್ಲಿ ಮಾತ್ರ ಈ ಅಲರ್ಜಿ ಅನ್ನೋದು ಬರ್ತಾ ಇದೆ. ಹಾಗಿದ್ರೆ ಈ ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಡಸ್ಟ್ ಆಗಲಿ, ಫುಡ್ ಆಗಲಿಲ್ಲ, ಆಗ್ತಾ ಇಲ್ಲ, ನಮ್ಮಲ್ಲಿರೋ ಈ ಒಂದು ರೋಗ ನಿರೋಧಕ ಶಕ್ತಿ ಅಂತ ತಿಳಿಸ್ಬೋದು. ಜನರಲಿ ಅದನ್ನು ನಾವು ರೆಸಿಸ್ಟೆನ್ಸ್ ಪವರ್ ಅಂತ ಕೂಡ ಕರಿತಾ ಇರ್ತೀವಿ. ಈ ಒಂದು ರೆಸಿಸ್ಟೆನ್ಸ್ ಪವರ್ನ ಫಂಕ್ಷನ್ ಯಾವ ರೀತಿ ಇರುತ್ತೆ ಅಂದರೆ, ಈಗ ನಮ್ಮ ದೇಹದಲ್ಲಿ ರಕ್ತ ಏನಿದೆ, ಈ ಒಂದು ಬ್ಲಡ್ಡಲ್ಲಿ ಹಲವಾರು ಸೆಲ್ಸ್ಗಳಿದೆ. ಈಗ WBC ಆಗಿರ್ಬೋದು, RBC ಆಗಿರ್ಬೋದು, ಅಥವಾ ನ್ಯೂಟ್ರೋಫಿಲ್ಸ್ ಆಗಿರ್ಬೋದು, ಅಂದರೆ ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಅಂತ ಹೇಳ್ತಾ ಇರ್ತೀವಿ. ಈ ಒಂದು ರಕ್ತ ಕಣಗಳ ಕೆಲಸ ಏನಾಗಿರುತ್ತೆ ಅಂದರೆ, ಈ ಎನ್ವಿರಾನ್ಮೆಂಟಲ್ಲಿ ಅಂದರೆ ಡಸ್ಟಲ್ಲಿ ಹೋದಾಗ ಅಥವಾ ಫುಡ್ಡಿಂದ ಏನೇ ಒಂದು ಇನ್ಫೆಕ್ಷನ್ ಈಗ ದೇಹದ ಒಳಗಡೆ ಹೋಗ್ತಾ ಇದೆ ಅಂದಾಗ, ಆ ಒಂದು ಸೆಲ್ಸ್ಗಳ ಕೆಲಸ ಆ ಒಂದು ಇನ್ಫೆಕ್ಷನ್ನ ತಡೆ ಹಿಡಿಯೋದು, ಅಥವಾ ಆ ಒಂದು ಇನ್ಫೆಕ್ಷನ್ನ ಸಾಯಿಸಿಬಿಟ್ಟು ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ದೇಹನ ಪ್ರೊಟೆಕ್ಟ್ ಮಾಡುವಲ್ಲಿ ಈ ಸೆಲ್ಸ್ಗಳು ಹೆಲ್ಪ್ ಮಾಡ್ತಾ ಇರುತ್ತೆ. ಅಂದರೆ ಯಾರ ದೇಹದಲ್ಲಿ ಈ ಒಂದು ಸೆಲ್ಸ್ಗಳ ಫಂಕ್ಷನ್ ನಾರ್ಮಲ್ ಆಗಿ ನಡೀತಾ ಇದೆ, ಅವ್ರು ಯಾವುದೇ ಫುಡ್ ತೊಗೊಳ್ಳಿ ಅಥವಾ ಯಾವುದೇ ಒಂದು ವೆದರಲ್ಲಿ ತಿರುಗಾಡಲಿ, ಯಾವುದೇ ರೀತಿ ಸಮಸ್ಯೆಗಳು ಕಾಣಿಸ್ತಾ ಇರೋದಿಲ್ಲ. ಆದರೆ ಯಾರ ದೇಹದಲ್ಲಿ ಇದೇ ಒಂದು ಸೆಲ್ಸ್ಗಳ ಫಂಕ್ಷನ್ ದಿನೇ ದಿನೇ ಕಮ್ಮಿ ಆಗ್ತಾ ಬರ್ತಾ ಇದೆ, ಯಾವ ರೀತಿ ಅದು ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಆ ರೀತಿ ದೇಹ ಕೂಡ ಸೆನ್ಸಿಟಿವ್ ಆಗೋದಕ್ಕೆ ಶುರು ಆಗ್ತಾ ಬರುತ್ತೆ. ಆ ಒಂದು ಸೆನ್ಸಿಟಿವಿಟಿನೇ ನಾವು ಅಲರ್ಜಿ ಅಂತ ಕರಿತಾ ಇದ್ದೀವಿ. ಸೊ ಈ ರೀತಿ ಒಂದು ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇದೆ. ಅಲರ್ಜಿ ಅನ್ನೋದು ಹುಟ್ಕೊಂಡಾಗ ಮೂಲವಾಗಿ ಅದು ಇಫೆಕ್ಟ್ ಮಾಡ್ತಾ ಇರೋದು ಎರಡು ಭಾಗಗಳಿಗೆ. ಒಂದು ಈ ಒಂದು ಚರ್ಮದ ಭಾಗಕ್ಕೆ ಇಫೆಕ್ಟ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಎರಡನೇದಾಗಿ ಬಂದ್ಬಿಟ್ಟು ಒಂದು ರೆಸ್ಪಿರೇಟರಿ ಸಿಸ್ಟಮ್ಗೆ ಇಫೆಕ್ಟ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಈಗ ಚರ್ಮ ಭಾಗದಲ್ಲಿ ಅದು ಇಫೆಕ್ಟ್ ಮಾಡ್ತಾ ಇದೆ ಅಂದಾಗ ಇನಿಷಿಯಲಿ ಕಾಡುವಂಥ ಒಂದು ಸಮಸ್ಯೆ ಅಲರ್ಜಿಕ್ ಆರ್ಟಿಕೇರಿಯಾ ಅಂತ ಹೇಳ್ತೀವಿ. ಸೊ ಈ ಒಂದು ಆರ್ಟಿಕೇರಿಯಲ್ ರ್ಯಾಷಸಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಂಪದಾಗಿ ದದ್ದೆಗಳಾಗೋದಕ್ಕೆ ಶುರು ಆಗೋದು ದೇಹದ ಮೇಲೆ. ಎಲ್ಲಿ ಆ ದದ್ದೆಗಳಾಗ್ತಾ ಇದೆ ಆ ಒಂದು ಭಾಗದಲ್ಲಿ ತುಂಬಾ ಉರಿ ಕಾಣಿಸ್ಕೊಳ್ಳೋದಾಗಿರ್ಬೋದು, ಇರಿಟೇಷನ್ ತುಂಬ ಆಗ್ತಾ ಇರುತ್ತೆ, ನವೆ ಕಾಡ್ತಾ ಇರುತ್ತೆ. ಸೊ ಈ ರೀತಿ ಒಂದಿಷ್ಟು ಸಮಸ್ಯೆಗಳು ಎದುರಿಸ್ತಾ ಇರೋದು ಪೇಷಂಟಲ್ಲಿ ನೋಡ್ತಾ ಇದ್ದೀವಿ. ಸೊ 1 ವರ್ಷ ಆಯಿತು, 2 ವರ್ಷ ಆಯಿತು, ಅಥವಾ 3 ವರ್ಷ, 4 ವರ್ಷ. ಸೊ ಬರ್ತಾ ಇದೆ, ಬಂದಾಗಲೆಲ್ಲ ಒಂದಿಷ್ಟು ಮಾತ್ರೆಗಳು ತೊಗೋತಾ ಇದ್ದೀವಿ. ತೊಗೊಂಡಾಗ ಆ ದದ್ದೆಗಳು ಹೋಗುತ್ತೆ, ಬಿಟ್ಟರೆ ಮತ್ತೆ ಕಾಣಿಸ್ಕೊಳ್ತಾ ಇದೆ. ಸೊ ಈ ರೀತಿ ಎಷ್ಟೋ ಜನ ಮೇಲ್ಗಡೆ ಆ ಒಂದು ಸಮಸ್ಯೆಗಳು ಏನು ಕಾಡ್ತಾ ಇದೆ ಆ ಒಂದು ಸಿಂಪ್ಟಮೆಟಿಕಲಿ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಆ ದದ್ದೆಗಳು ರಿಪೀಟೆಡ್ ಆಗಿ ಬರೋದಕ್ಕೆ ಮೂಲ ಕಾರಣ ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿ. ಅದನ್ನು ನಾವು ಯಾವಾಗ ಸರಿಪಡಿಸ್ಕೊಳ್ತಾ ಬರ್ತೀವಿ, ಇರೋ ಒಂದು ಇನ್ಫೆಕ್ಷನ್ನ ಕಂಪ್ಲೀಟಾಗಿ ತೆಗೆದು ಹಾಕೋದ್ರ ಜೊತೆಗೆ ಆ ಒಂದು ದದ್ದೆಗಳು ರಿಪೀಟೆಡ್ ಆಗಿ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇದೆ.
ಪ್ಲಸ್ ಇದಕ್ಕೇನು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಲರ್ಜಿಗೆ, ಯಾವುದೇ ರೀತಿ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೊಳ್ಳೋ ಅಗತ್ಯ ಇಲ್ಲ ಅನ್ನೋ ಸ್ಥಿತಿ ತೊಗೊಂಡು ಹೋಗೋಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ ಅಂತ ತಿಳಿಸ್ಬೋದು. ಅಂದ್ರೆ ಈ ಅಲರ್ಜಿನ ನೆಗ್ಲೆಕ್ಟ್ ಮಾಡೋದ್ರಿಂದ ಬೇರೆ ಅದಕ್ಕಾದ್ರೂ ಲೀಡ್ ಆಗುತ್ತಾ ಇದು? ನಿಜವಾಗ್ಲೂ ಈಗ ಸಿಂಪಲ್ ಆಗಿರೋ ಅಲರ್ಜಿನೇ ಅಸ್ತಮಕ್ಕೆ ಕನ್ವರ್ಟ್ ಆಗ್ತಾ ಇರೋದು ಎಷ್ಟೋ ಪೇಷಂಟಲ್ಲಿ ನೋಡ್ತಾ ಇದ್ದೀವಿ. ಸೊ ಆ ರೀತಿ ಸ್ಟೇಜಸ್ಗಳು ನಾವಿಲ್ಲಿ ತಿಳ್ಕೊಳ್ಳೋದಾಗಿದ್ರೆ, ಈಗ ಸ್ಕಿನ್ ಲೆವೆಲ್ ಬಿಟ್ಟರೆ ಈಗ ಅದು ಇಫೆಕ್ಟ್ ಮಾಡ್ತಾ ಇರೋದು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತಾ ಇದ್ದೆ ನಾನು. ರೆಸ್ಪಿರೇಟರಿ ಸಿಸ್ಟಮಲ್ಲಿ ಅದು ಇಫೆಕ್ಟ್ ಮಾಡ್ತಾ ಇರೋದು 4 ಹಂತಗಳಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಸೊ ಆ ಒಂದು 4 ಹಂತಗಳು ನೋಡೋದಾಗಿದ್ರೆ, ಇನಿಷಿಯಲಿ ಮೊದಲನೇ ಹಂತದಲ್ಲಿ ಇದ್ದಾಗ ಅದನ್ನು ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕರಿತಾ ಇದ್ದೀವಿ. ಸೊ ಯಾವಾಗ ಮೊದಲನೇ ಹಂತದಿಂದ 2ನೇ ಹಂತಕ್ಕೆ ತಲುಪ್ತಾ ಇದೆ, ಅದನ್ನು ನಾವು ಅಲರ್ಜಿಕ್ ಸೈನುಸೈಟಿಸ್ ಅಂತ ಕರಿತಾ ಇದ್ದೀವಿ. 3ನೇ ಹಂತಕ್ಕೆ ತಲುಪಿದಾಗ ಅದನ್ನು ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಕರಿತಾ ಇದ್ದೀವಿ. ಕೊನೆ ಹಂತಕ್ಕೆ ಅದು ತಲುಪಿದಾಗ ಅದೇ ಒಂದು ಅಲರ್ಜಿಕ್ ಅಸ್ತಮಾ ಕೂಡ ಕನ್ವರ್ಟ್ ಆಗ್ತಾ ಇದೆ. ಈ 4 ಹಂತಗಳೇನಿದೆ, ಸೊ ಅದರದ್ದೇ ಆದ ಸಮಸ್ಯೆಗಳು ಪೇಷಂಟ್ಸ್ ಎದುರಿಸ್ತಾ ಇರೋದು ಕೂಡ ನೋಡ್ತಾ ಬರ್ತೀವಿ. ಸೊ ಆ ರೀತಿ ಸಮಸ್ಯೆಗಳು ನಾವು ಇಲ್ಲಿ ನೋಡೋದಾಗಿದ್ರೆ, ಮೊದಲನೇ ಹಂತ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತಾ ಇದ್ದೆ ನಾನು. ಈ ಒಂದು ಅಲರ್ಜಿಕ್ ರೈನೈಟಿಸ್ನ ನಾವು ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ. ಜನರಲಿ ಚಿಕ್ಕ ವಯಸ್ಸಿನವರಿಗೆ ತುಂಬಾ ಕಾಮನ್ ಆಗಿ ಬರುವಂಥ ಒಂದು ಸಮಸ್ಯೆ ಅಂತ ಕೂಡ ತಿಳಿಸ್ಬೋದು. ಒಂದು 8 ವರ್ಷ, 10 ವರ್ಷ, 5 ವರ್ಷ ಈ ಒಂದು ಮಕ್ಕಳಲ್ಲಿ ತುಂಬಾ ಕಾಮನ್ ಆಗಿ ಬರುವಂಥ ಒಂದು ಸಮಸ್ಯೆ. ಈ ಒಂದು ಅಲರ್ಜಿಕ್ ರೈನೈಟಿಸಲ್ಲಿ ಏನಾಗ್ತಾ ಇದೆ ಅಂದರೆ, ರಿಪೀಟೆಡ್ ಅಟ್ಯಾಕ್ಸ್ ಆಫ್ ಕೋಲ್ಡ್, ಕಫ್ ಆ್ಯಂಡ್ ಸ್ನೀಸಿಂಗ್ ಅಂತ ಹೇಳ್ತೀವಿ. ಅಂದರೆ ರಿಪೀಟೆಡ್ ಆಗಿ ಕೆಮ್ಮು ಬರೋದು, ಸೀನ್ ಬರೋದು ಮತ್ತು ನೆಗಡಿ ಆಗೋದು, ಈ ಒಂದಿಷ್ಟು ಸಮಸ್ಯೆಗಳು ಕಾಡೋದಕ್ಕೆ ಶುರು ಆಗ್ತಾ ಬರುತ್ತೆ. ಈ ರೀತಿ ಕೆಮ್ಮು ನೆಗಡಿ ಬಂದಾಗ ಜನರಲಿ ನಾವು ಪ್ರತಿಯೊಬ್ಬರು ಏನು ಮಾಡ್ತೀವಿ, ಒಂದಿಷ್ಟು ಆಂಟಿಬಯೋಟಿಕ್ಸ್ ತೊಗೊಳ್ಳೋದು ಅಥವಾ ಕಫ್ ಸಿರಪ್ ತೊಗೊಳ್ಳೋದು. ಅಂದರೆ ಮೇಲ್ಮಟ್ಟಿಗೆ ಕೆಮ್ಮು ನೆಗಡಿ ಕಾಣ್ತಾ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತಾ ಇದ್ದೀವಿ. ಆ ಟ್ಯಾಬ್ಲೆಟ್ ತೊಗೊಂಡಾಗ ಆ ತಕ್ಷಣಕ್ಕೆ ಅದು ಕ್ಲಿಯರ್ ಕೂಡ ಆಗ್ತಾ ಇರುತ್ತೆ 3 to 5 ಡೇಸಲ್ಲಿ. ಮತ್ತೆ 1 ತಿಂಗಳು ಅಥವಾ 2 ತಿಂಗಳ ಬಿಟ್ಟು ನೋಡಿ, ಮತ್ತೆ ಸೇಮ್ ಸೆಟ್ ಆಫ್ ಸಿಂಪ್ಟಮ್ಸ್ ಮತ್ತೆ ರಿಯಕರ್ ಆಗೋದಕ್ಕೆ ಶುರು ಆಗೋದು. ಮತ್ತೆ ಯಾವಾಗ ಸಮಸ್ಯೆಗಳು ತಿರುಗಿ ಬರ್ತಾ ಇದೆ ಅಂದಾಗ ಮತ್ತೆ ಅದೇ ಆಂಟಿಬಯೋಟಿಕ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಅದರ ಅರ್ಥ, ದೇಹದಲ್ಲಿರೋ ಈ ಒಂದು ಪ್ರೊಟೆಕ್ಟಿವ್ ಸೆಲ್ಸ್ ಅಥವಾ ಆ್ಯಂಟಿಬಾಡೀಸ್ ಏನಿದೆ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ನಾವು ಹೊರಗಡೆಯಿಂದ ಆ್ಯಂಟಿಬಾಡೀಸ್ ಅಥವಾ ಆ್ಯಂಟಿಬಯೋಟಿಕ್ಸ್ನ ದೇಹದಲ್ಲಿ ಹಾಕಿಬಿಟ್ಟು ಆ ಇನ್ಫೆಕ್ಷನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಹೊರಗಡೆ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಗಿಂತಲೂ ದೇಹದಿಂದನೇ ಆ ಒಂದು ಫಂಕ್ಷನ್ನ ನಾರ್ಮಲ್ ಸ್ಥಿತಿಗೆ ತಂದಾಗ ಈ ಸಮಸ್ಯೆಯಿಂದ ಹೊರ ಹಾಕೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಬೋದು. ಓಕೆ, ಒಬ್ರು ಕಾಲರ್ ಹಿಡಿದರೆ ಮಾತನಾಡ್ಸೋಣ. ಮಂಗಳೂರಿನಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ಸಮಸ್ಯೆ ಏನಿದೆ? ಹಲೋ ಹಲೋ ಸರ್, ನಮಸ್ತೆ. ಮಂಜುನಾಥ್ ಅವರೇ, ನಮಸ್ತೆ, ಹೇಳಿ. ಸರ್, ಒಂಥರ ಎದೆ ನೋವು ಬಂದಾಗ ಆಗುತ್ತೆ ಸರ್. ಓಕೆ, ಎಷ್ಟು ದಿವಸ ಆಯ್ತು ಈಗ? ತಲೆನೋವು ಎಲ್ಲ ಉಂಟು, ಒಂದು 6 ತಿಂಗಳಾಯ್ತು. ECG ಎಲ್ಲ ಮಾಡಿಸಿದೆ ಪುತ್ತೂರಲ್ಲಿ, ಅದು ನಾರ್ಮಲ್ ಅಂತ ಉಂಟು. ಓಕೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇದೆನಾ? ಜೀರ್ಣಶಕ್ತಿ ಏನಾದರೂ ಕಮ್ಮಿ ಗ್ಯಾಸ್ಟ್ರಿಕ್ ಆಗಿರುತ್ತೆ? ಅಂತ ಹೇಳ್ತಾರೆ. ಓಕೆ, ಒಂದು ಎಕೋ ಬಂದಾಗ ಆಗುದು. ಓಕೆ, ಯಾಕಂದ್ರೆ ಜೀರ್ಣಶಕ್ತಿ ಕರೆಕ್ಟಾಗಿ ಆಗದೆ ಇದ್ದಾಗ ಏನಾಗ್ಬಿಡುತ್ತೆ, ಎದೆ ಮೇಲೆ ಅದ್ರ ಭಾರ ಬೀಳಕ್ಕೆ ಶುರು ಆದಾಗ ಎದೆಯಲ್ಲಿ ನೋವು ಕಾಣಿಸೋದು, ತಲೆನೋವು ಬರೋದು, ಸ್ವಲ್ಪ ವೀಕ್ನೆಸ್ ಜಾಸ್ತಿ ಇರುತ್ತೆ, ಆ್ಯಕ್ಟಿವಿಟೀಸ್ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತು ಮೋಷನಲ್ಲೂ ಒಂದಿಷ್ಟು ಸ್ವಲ್ಪ ಸಮಸ್ಯೆ ಕಾಡೋದಕ್ಕೆ ಶುರು ಆಗೋದು. ಈ ರೀತಿ ಒಂದರಿಂದ ಒಂದು ಸಮಸ್ಯೆಗಳು ಆ್ಯಡ್ ಆಗ್ತಾ ಬರುತ್ತೆ. ನಿಮ್ಮ ವಯಸ್ಸೆಷ್ಟು ಈಗ? 23 ಸರ್. ಓಕೆ, ಸೊ ಈ ಒಂದು ವಯಸ್ಸಲ್ಲಿ ಕಾಮನ್ ಆಗಿ ನೋಡುವಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಸೊ ಯಾವುದೇ ರೀತಿ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ. ಸೊ ಒಂದು ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ಎಕ್ಸಾಮಿನೇಷನ್ ಮೂಲಕ ಫಸ್ಟ್ ಆ ಸಮಸ್ಯೆ ಈಗ ಯಾವೊಂದು ಹಂತಕ್ಕೆ ತಲುಪಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಏನು ರಿಪೋರ್ಟ್ಸ್ ಮಾಡಿಸಿದ್ದಾರೆ, ರಿಪೋರ್ಟ್ ಜೊತೆಗೆ ಬಂದಾಗ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಭಾಗದಲ್ಲಿ ಬಂದಾಗ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ. ಹೋಮಿಯೋಪತಿಯಲ್ಲಿ ಯಾವೊಂದು ಏಜ್ನವರಾದರೂ ಕೂಡ ಈ ಒಂದು ಮೆಡಿಕೇಷನ್ನ ತೊಗೋಬೋದು. ಒಂದು ಸಲ ಬಂದು ನೀವು ಭೇಟಿ ಆದರೆ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರೋಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ಥ್ಯಾಂಕ್ ಯು. ಧನ್ಯವಾದ ಮಂಜುನಾಥ್ ಅವರೇ ಕರೆ ಮಾಡೋದಕ್ಕಾಗ್ತಾ. ಇವತ್ತಿನ ಸಂಚಿಕೆಯಲ್ಲಿ ಅಲರ್ಜಿ ಮತ್ತು ಅಸ್ತಮಾ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಪ್ರಶಾಂತ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೋಣ. ಸರ್, ಆಗಲಿ ನೀವು ಸ್ಟೇಜಸ್ ಬಗ್ಗೆ ಹೇಳ್ತಾ ಇದ್ರಿ, ಅಲರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಟ್ಟರು. ನಿಜವಾಗ್ಲೂ ಅದರಲ್ಲೂ ಈ ಒಂದು ಆ್ಯಂಟಿಬಯೋಟಿಕ್ಸ್ ಬಗ್ಗೆ ನಾನು ತಿಳಿಸ್ತಾ ಇದ್ದೆ. ಸೊ ಆ ತಕ್ಷಣಕ್ಕೆ ಅದೇನು ಹೆಲ್ಪ್ ಆಗ್ತಾ ಇದೆ, ಸೊ ಆ ಒಂದು ಕಂಡೀಷನಲ್ಲಿ ಆ ಸಿಂಪ್ಟಮೆಟಿಕಲಿ ಕೂಡ ಬೆಟರ್ ಆಗ್ತಾ ಇರ್ತೀವಿ. ಆದರೆ ಮತ್ತೆ ಮತ್ತೆ ಆ ಸಮಸ್ಯೆ ಬರ್ತಾ ಇದೆ ಅಂದಾಗ ರಿಪೀಟೆಡ್ ಆಗಿ ಈ ಥರ ಮಾತ್ರೆಗಳನ್ನು ಸೇವನೆ ಮಾಡಿದಾಗ ನಮ್ಮಲ್ಲಿರೋ ಈ ಒಂದು ರೋಗ ನಿರೋಧಕ ಶಕ್ತಿ ಏನಿದೆ ದಿನೇ ದಿನೇ ಕಮ್ಮಿ ಆಗ್ತಾ ಬರೋದು. ಸೊ ಅದರಿಂದ ಇದೇ ಒಂದು ಸಮಸ್ಯೆ ಮೊದಲನೇ ಹಂತದಿಂದ 2ನೇ ಹಂತಕ್ಕೂ ಕೂಡ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ. ಆ 2ನೇ ಹಂತಕ್ಕೆ ತಲುಪಿದಾಗ ಆ ಒಂದು ಕಂಡೀಷನ್ ನಾನು ಹೇಳ್ತಾ ಇದ್ದೆ, ಅಲರ್ಜಿಕ್ ಸೈನೋಸೈಟಿಸ್ ಅಂತ. ಸೊ ಈ ಒಂದು ಸೈನೋಸೈಟಿಸಲ್ಲಿ ಏನಾಗ್ತಾ ಇದೆ, ಈ ಒಂದು ಫ್ರಂಟಲ್ ಸೈನಸ್ ಆಗಿರ್ಬೋದು, ಮ್ಯಾಕ್ಸಿಲರಿ ಸೈನಸ್ ಆಗಿರ್ಬೋದು, ಈ ಒಂದು ಸೈನಸ್ಗಳಲ್ಲಿ ಅನ್ವಾಂಟೆಡ್ ಮ್ಯೂಕಸ್ ಅನ್ನೋದು ಫಿಲಪ್ ಆಗೋದಕ್ಕೆ ಶುರು ಆಗ್ತಾ ಬರುತ್ತೆ. ಯಾವಾಗ ಆ ಒಂದು ಗಾಳಿ ಹೋಗೋ ಸ್ಪೇಸಲ್ಲಿ ಮ್ಯೂಕಸ್ ಅನ್ನೋದು ಫಿಲಪ್ ಆಗಿದೆ ಅಂದಾಗ ಆ ಒಂದು ಬ್ಲಾಕೇಜಸ್ಸಿಂದ ಏನಾಗ್ತಾ ಇದೆ, ಮುಖ ಎಲ್ಲ ಭಾರ ಅನಿಸೋದು, ಅಥವಾ ಮುಖದಲ್ಲಿ ಮುಂಜಾನೆ ಎದ್ದಾಗ ಊತ ಕಾಣಿಸ್ಕೊಳ್ತಾ ಇರುತ್ತೆ, ಅಥವಾ ತಲೆನೋವು ಬಂದಂಗೆ ಆಗೋದು, ತುಂಬಾ
ಅಥವಾ ಕಣ್ಣು ಕೆಂಪಗೆ ಆಗ್ತಾ ಇದೆ, ಕಣ್ಣಿಂದ ನೀರು ಕಡಿತಾ ಇದೆ. ಸೊ ಆ ಒಂದು ತಲೆನೋವು ಎಷ್ಟರ ಮಟ್ಟಿಗೆ ಬೆಳೀತಾ ಹೋಗುತ್ತೆ ಅಂದರೆ ಯಾವುದೇ ರೀತಿ ಕೆಲಸ ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಪೇನ್ ಕಿಲ್ಲರ್ಸ್ ತೊಗೊಳ್ಳೇಬೇಕು ಅನ್ನೋ ಸ್ಥಿತಿಗೆ ಎಷ್ಟೋ ಜನ ಹೋಗ್ತಿದ್ದಾರೆ. ರಿಪೀಟೆಡ್ ಆಗಿ ಪೇನ್ ಕಿಲ್ಲರ್ಸ್ ತೊಗೊಂಡ್ರೂ ಆ ಸಮಸ್ಯೆ ಹೋಗ್ತಾ ಇಲ್ಲ ಅಂತ ಈ ಒಂದು ಸೈನುಸೈಟಿಸಲ್ಲಿ ಏನಾಗ್ತಾ ಇದೆ, ಸರ್ಜರಿಯ ಮೊರೆ ಹೋಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಆಪ್ರೇಷನ್ನ ಮೂಲಕ ಮ್ಯೂಕಸ್ ಏನು ಫಿಲಪ್ ಆಗಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇದು ಮಾಡ್ತಾ ಇದ್ದಾರೆ. ಆದರೆ ಆ ಕ್ಲಿಯರ್ ಮಾಡ್ಕೊಂಡಾದ್ಮೇಲೂ ಕೂಡ ರಿಪೀಟೆಡ್ ಆಗಿ ಈ ಒಂದು ಸಮಸ್ಯೆ ಕಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಮ್ಯೂಕಸ್ ತೆಗೆಯೋದಕ್ಕಿಂತಲೂ ಆ ಮ್ಯೂಕಸ್ ಫಿಲಪ್ ಆಗೋದಕ್ಕೆ ಏನು ಕಾರಣ ಇದೆ, ನಮ್ಮಲ್ಲಿರೋ ಇಮ್ಯುನಿಟಿ ಅದನ್ನು ಸರಿಪಡಿಸ್ಕೊಳ್ಳೋದು ತುಂಬ ಮುಖ್ಯ ಇದೆ ಅಂತ ತಿಳಿಸ್ಬೋದು. ಓಕೆ, ಒಬ್ರು ಕಾಲರ್ ಹಿಡಿತಾರೆ, ಮಾಗಡಿಯಿಂದ ಚಂದ್ರಶೇಖರ್ ಕರೆ ಮಾಡ್ತಾರೆ. ನಮಸ್ತೆ ಚಂದ್ರಶೇಖರ್ ಅವರೇ. ಹಲೋ ಮೇಡಮ್, ಡಾಕ್ಟರ್ ಇದ್ದಾರೆ, ಮಾತನಾಡಿ, ಸಮಸ್ಯೆ ಏನಿದೆ? ನಮಸ್ತೆ ನಮಸ್ತೆ ಸರ್. ನಮಸ್ತೆ, ಹೇಳಿ ಬಾ, ಏನು ಸಮಸ್ಯೆ ಆಗಿದೆ? ಸರ್ ನಾವು ಒಂದು 5 years 6 years ಇಂದ ಮಾಮೂಲಿ ಅಲರ್ಜಿ ಸಮಸ್ಯೆ ಇದೆ ಸರ್. ಮತ್ತೆ ಏರ್ಟೆಕ್ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಅದೇ ಇದಾಕ್ಬಿಟ್ಟು ಅದನ್ನ ಊದಿದ್ರೆ ಗಾಳಿ ಬರುತ್ತೆ. ಇನ್ಹೇಲರ್ ಪಂಪ್ ತರ ಇದೆ. ಪಂಪ್ ತರ ಇದೆ ಅದು. ಅದನ್ನ ತಗೊಂಡ್ರೆ ಮಾತ್ರ ಕಮ್ಮಿ ಆಗುತ್ತೆ, ಇಲ್ಲ 2 days ಮಾತ್ರ ಅದು ಕಮ್ಮಿ ಆಗುತ್ತೆ, ತಿರ್ಗಾ ಅದೇ ತರ ಅಲರ್ಜಿ ಆಗುತ್ತೆ. ನಿಜವಾಗ್ಲೂ ಅಂದ್ರೆ ಕಟಿಂಗ್ ಶಾಪ್ ಕೆಲಸ ಮಾಡೋದು. ಓಕೆ, ಸೊ ಹಾಗಾಗಿ ಕಾಲ್ ಮಾಡಿದೆ ಸರ್. ಓಕೆ, ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಈ ಥರ ತುಂಬ ಕೇಸ್ಗಳು ನೋಡ್ತಾ ಇದ್ದೀವಿ ಆಲ್ರೆಡಿ ನಾವು. ಎಷ್ಟೋ ಜನ 10 ವರ್ಷ ಆಯಿತು, 15 ವರ್ಷ ಆಯಿತು ಅದನ್ನು ತಗೋತಾನೆ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 1 ವಾರ ಅಥವಾ 15 ದಿವಸಕ್ಕೆ ಒಂದು ಸಲ ಯೂಸ್ ಮಾಡ್ತಾ ಇದೆ ಪಂಪು. ಈಗ ಪ್ರತಿದಿನ ತಗೊಳ್ಳೇಬೇಕು ಅನ್ನೋ ಸ್ಥಿತಿಗೂ ಕೂಡ ಎಷ್ಟೋ ಜನ ಹೋಗ್ತಿದ್ದಾರೆ. ಯಾಕಂದರೆ ಆ ಒಂದು ಮೆಡಿಸಿನ್ ಏನು ತಗೋತಾ ಇದೆಯೋ ಅದರಿಂದ ದಿನೇ ದಿನೇ ಬಾಡಿ ಏನಾಗ್ತಿರುತ್ತೆ, ಎಡಿಕ್ಷನ್ ಲೆವೆಲ್ಗೆ ರೀಚ್ ಆಗ್ತಾ ಇದೆ. ಅದು ತೊಗೊಂಡ್ರೇ ನಾನು ಆರಾಮಾಗಿರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಇಲ್ಲ ಅನ್ನೋ ಸ್ಥಿತಿ ಕೂಡ ಎಷ್ಟೋ ಜನರಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ರೀತಿ ಒಂದು ಸಮಸ್ಯೆಗಳಲ್ಲಿ ಈಗ ಉಬ್ಸ ಬರ್ತಾ ಇದೆ, ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಅಂತ ಓನ್ಲಿ ಆ ಸಮಸ್ಯೆಗೆ ಮಾತ್ರ ಈ ಪಂಪ್ಗಳನ್ನು ಯೂಸ್ ಮಾಡೋದಂತಲ್ಲ. ಆ ಸಮಸ್ಯೆ ಯಾಕೆ ಬಂತು, ಬರೋದಕ್ಕೆ ಒಳಗಡೆ ಏನೆಲ್ಲ ಕಾರಣಗಳಾಗ್ತಾ ಇದೆ, ಅಂದರೆ ಆ ಒಂದು ಪ್ಯಾಥಾಲಜಿಕಲ್ ಚೇಂಜಸ್ ಏನಾಗಿದೆ ಅದನ್ನು ಸರಿಪಡಿಸ್ಕೊಳ್ಳೋದ್ರ ಜೊತೆಗೆ ನಮ್ಮಲ್ಲಿರೋ ಈ ಒಂದು ರೋಗ ನಿರೋಧಕ ಶಕ್ತಿನ ದಿನೇ ದಿನೇ ಬೆಳೆಸ್ತಾ ಬಂದಲ್ಲಿ ಏನಾಗ್ಬಿಡುತ್ತೆ, ಆ ರಿಪೀಟೆಡ್ ಆಗಿ ಏನು ಇನ್ಫೆಕ್ಷನ್ ಆಗ್ತಾ ಇದೆ ಅದನ್ನು ಕಂಪ್ಲೀಟ್ ತಡೆ ಹಿಡಿಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಷ್ಟೋ ಜನ ಹೋಮಿಯೋಪತಿ ಮೆಡಿಕೇಷನ್ ತೊಗೊಂಡಾದ್ಮೇಲೆ ಕಂಪ್ಲೀಟಾಗಿ ಎಲ್ಲ ಮೆಡಿಸಿನ್ಸ್ ಬಿಟ್ಬಿಟ್ಟು ಈ ಸಮಸ್ಯೆ ಮತ್ತೆ ಬರದೇ ಇರೋ ಥರ ನೋಡ್ತಾ ಇದ್ದೀವಿ ಪೇಷಂಟ್ಸ್ಗಳಲ್ಲಿ. ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಒಂದು ಸಲ ಬಂದು ಭೇಟಿಯಾಗಿ ಏನು ಮೆಡಿಕೇಷನ್ ತೊಗೋತಾ ಇದ್ದೀರಾ, ಏನು ರಿಪೋರ್ಟ್ಸ್ ಮಾಡಿಸಿದ್ರೆ ಅದನ್ನ ಜೊತೆಗೆ ಬಂದು ನೀವು ಭೇಟಿಯಾದಲ್ಲಿ ಎಕ್ಸಾಕ್ಟಾಗಿ ಈಗ ಯಾವ ಹಂತಕ್ಕೆ ಆ ಕಾಯಿಲೆ ತಲುಪಿದೆ, ಯಾವ ರೀತಿ ಟ್ರೀಟ್ಮೆಂಟ್ ಅಗತ್ಯ ಇದೆ, ಏನು ಸಮಯ ಬೇಕಾಗ್ಬೋದು, ಎಲ್ಲ ಕ್ಲಿಯರಾಗಿ ಮಾಹಿತಿ ಅನ್ನೋದು ಕೊಡೋದ್ರ ಜೊತೆಗೆ ಆ ಸಮಸ್ಯೆಯಿಂದ ಹೊರಬರೋಕ್ಕೂ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸ್ಬೋದು. ಧನ್ಯವಾದ ಚಂದ್ರಶೇಖರ್ ಅವರೇ ಕರೆ ಮಾಡೋದಕ್ಕಾಗಿ. ಈಗ ಚಳಿಗಾಲ ಆಗಿರೋದ್ರಿಂದ ಅಲರ್ಜಿ ಆಗಿರಬಹುದು ಅಥವಾ ಅಸ್ತಮ ಆಗಿರಬಹುದು, ರೋಗ ಉಲ್ಬಣ ಆಗುವಂತಹ ಸಂದರ್ಭದಲ್ಲಿ, ಹಾಗಾಗಿ ಈ ಸಂದರ್ಭದಲ್ಲಿ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಯಾವ ರೀತಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂತೇಳಿ ನಿಜವಾಗ್ಲೂ ಅದು ಕೂಡ ತುಂಬಾ ಮುಖ್ಯ. ಯಾಕಂದರೆ ಈ ಥರ ಒಂದು ವೆದರಲ್ಲಿ ಸಡನ್ ಆಗಿ ವ್ಯತ್ಯಾಸಗಳಾದಾಗ ಈ ಸಮಸ್ಯೆ ಅನ್ನೋದು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಆದಷ್ಟು ನಮ್ಮ ದೇಹನ ಬಿಸಿಯಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಇದೆ. ಸ್ವಲ್ಪ ಈ ಥರ ಸಮಸ್ಯೆಗಳೇನಾದರೂ ಕಾಣಿಸ್ತಾ ಇದ್ದರೆ ಬಿಸಿ ನೀರನ್ನ ರಿಪೀಟೆಡ್ ಆಗಿ ಯೂಸ್ ಮಾಡೋದು ತುಂಬ ಮುಖ್ಯ ಇದೆ. ಕಿವಿಯಲ್ಲಿ ಕಾಟನ್ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು. ಅದೇ ಥರ ಈ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಈಗ ಉಸಿರಾಟದ ಸಮಸ್ಯೆ ಹೇಳ್ತಾ ಇದ್ರೆ ಇಷ್ಟಕ್ಕೆ ಮುಂಚೆ ಕಾಲರ್ಸು, ಈ ಒಂದು ಬ್ರಾಂಕೈಟಿಸ್ ಅಥವಾ ಅಸ್ತಮ ಕಂಡೀಷನಲ್ಲಿ ಈ ಥರ ಒಂದು ಸಮಸ್ಯೆ ನೋಡ್ತಾ ಇದ್ದೀವಿ. ಈ ಒಂದು ಉಸಿರಾಟದ ಸಮಸ್ಯೆ ಆದಾಗ ಎಷ್ಟೋ ಜನ ಈ ಥರ ಇನ್ಹೇಲರ್ಸ್ ಯೂಸ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಅದರಲ್ಲೂ ಮಕ್ಕಳಲ್ಲಿ ಕೂಡ ಎಷ್ಟೋ ಜನರು ಯೂಸ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಇನ್ಹೇಲರ್ಸಲ್ಲೂ ಕೂಡ ಎಷ್ಟೋ ಜನರು ಸ್ಟಿರಾಯ್ಡ್ಸ್ಗಳನ್ನು ತಗೋತಾ ಇರೋದು ನೋಡ್ತಾ ಇದ್ದೀವಿ. ಸ್ಟಿರಾಯ್ಡ್ಸ್ಗಳನ್ನು ತಗೊಳ್ಳೋದ್ರಿಂದ ಆ ಒಂದು ಸಮಸ್ಯೆನ ತಡೆ ಹಿಡಿಯೋದ್ರ ಜೊತೆಗೆ ಬೇರೆ ಒಂದಿಷ್ಟು ಸಮಸ್ಯೆಗಳು ನಾವೇ ತರಿಸ್ಕೊಳ್ತಾ ಇದ್ದೀವಿ ಅನ್ನೋ ಸ್ಥಿತಿಗೆ ಹೋಗ್ತಾ ಇದೆ. ಯಾಕಂದರೆ ಮಕ್ಕಳಲ್ಲಿ ನೋಡ್ಬೋದು, ಈ ಒಂದು ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರ್ತಾ ಇರೋದಾಗಿರ್ಬೋದು, ಚಿಕ್ಕ ವಯಸ್ಸಲ್ಲಿ ಒಂದು ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳೋದಾಗಿರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ, ಈ ರೀತಿ ಹಲವಾರು ಕಾಂಪ್ಲಿಕೇಶನ್ ನೋಡ್ತಾ ಇದ್ದೀವಿ. ಅದೆಲ್ಲ ಹೋಮಿಯೋಪತಿಯಿಂದ ಸೈಡ್ ಇಫೆಕ್ಟ್ ಇಲ್ಲದೇನೆ ಸಮಸ್ಯೆನ ಸರಿಪಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಬೋದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಪ್ರಶಾಂತ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ವಿಭಾಗ ಬೆಂಗಳೂರಿನ ಬ್ರಾಂಚಸ್ ಮಲ್ಲೇಶ್ವರಂ ಹಾಗೂ ಜಯನಗರದಲ್ಲಿದೆ. ಇತರೆ ಬ್ರಾಂಚಸ್ಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ ಮತ್ತು ಹೊಸಪೇಟೆಯಲ್ಲಿದೆ. ಹಾಗೆ ಮಹಾರಾಷ್ಟ್ರದ ಬ್ರಾಂಚಸ್ಗಳು ಈ ರೀತಿ ಇದೆ: ಮುಂಬೈ, ಪುಣೆ, ಕೊಲ್ಹಾಪುರ, ಸೊಲಾಪುರ, ನಾಗ್ಪುರ್, ಔರಂಗಾಬಾದ್, ನಾಸಿಕ್ನಲ್ಲಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 080466447777, ಮತ್ತೊಂದು ಸಂಖ್ಯೆ 1800522222. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.